ಇದೊಂದು ರೀತಿ ಇಂಡಿಯನ್ ಪಾಸ್ತಾ ಅಂತಾನೆ ಹೇಳ್ಬೋದು. ಇದ್ರ ಹೆಸರು ಚಕ್ಕೋಲ್ಯ ಅಂತ. ಕರ್ನಾಟಕದಲ್ಲಿ ಇದನ್ನ ಚಕ್ಕೋಲಿ ಅಂತಾನೂ ಕರೀತಾರೆ. ಇದು ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಮಹಾರಾಷ್ಟ್ರದ ಟ್ರೆಡಿಷನಲ್ ಫುಡ್ ಅಂತ ಹೇಳ್ಬೋದು. ನನ್ನೊಬ್ಳು ಫ್ರೆಂಡ್ ಅವ್ರ ಅಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಿದ್ರಂತೆ. ಸುತ್ತಮುತ್ತಲು ಈ ಚಕ್ಕೋಲ್ಯದಿಂದಾನೇ ಅವ್ರು ಫೇಮಸ್ ಆಗಿದ್ರಂತೆ. ಅವ್ರ ರೆಸಿಪಿನ ನನಗೆ ಒಂದ್ಸಲ ಶೇರ್ ಮಾಡಿದ್ಲು. ಸರಿ ನೋಡೋಣ ಅಂತ ಮಾಡಿದ್ರೆ ಎಷ್ಟು ಇಷ್ಟ ಬಿದ್ದು ತಮ್ಮ ಮನೆಯಲ್ಲೆಲ್ಲ ತಿಂದ್ರು ಅಂದ್ರೆ ಅದನ್ನ ನಾನು ಈಗ ಪದೇ ಪದೇ ಮಾಡ್ತಾ ಇರ್ತೀನಿ. ಇದು ಚೆನ್ನಾಗಿ ಬರೋದಕ್ಕೆ ಕಾರಣ ಅಜ್ಜಿದು ಒಂದು ಸೀಕ್ರೆಟ್ ಮಸಾಲೆ. ಆ ಮಸಾಲೆ ಏನು ಅಂತ ಈ ದಿನ ನಿಮ್ಗೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹಸಿ ಬಟಾಣಿ ತೊಗೊಳ್ಳಿ 1 ಕಪ್ ಅಷ್ಟು. ಆಮೇಲೆ ಅಜ್ಜಿದು ಮಸಾಲ ಮುಂದೆ ಹೇಳ್ತೀನಿ ಹೇಗೆ ಮಾಡೋದು ಅಂತ. 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಹಿಂಗು, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ 1 ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಟೀ ಸ್ಪೂನಷ್ಟು ಸಾಸಿವೆ. ಇದ್ರ ಜೊತೆಗೇ ಚೆನ್ನಾಗಿ ಬೇಯಿಸಿರೋಂತಹ ಒಂದು ದೊಡ್ಡ ಬೌಲಲ್ಲಾಗುವಷ್ಟು ಬೇಳೆ. ಸೊ ಇದಿಷ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸು. ಆಮೇಲೆ ಚಿಕ್ಕ ಪುಟ್ಟದೆಲ್ಲ ಮುಂದೆ ಹೇಳ್ತೀನಿ ನಾನು. ಈಗ ಅಜ್ಜಿ ಮಾಡ್ತಿದ್ದಿದ್ದು ಸೀಕ್ರೆಟ್ ಮಸಾಲ ನೋಡೋಣ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು. ತುಂಬ ಹಾಕ್ತೀನಿ ಅಂತ ಏನಿಲ್ಲ, ಆದರೆ ಮಾಡೋ ಮೆಥಡಿಂದ ಅದ್ರ ಟೇಸ್ಟು ಜಾಸ್ತಿ ಆಗುತ್ತೆ. ನೋಡಿ, ಸ್ವಲ್ಪ ಎಣ್ಣೆಗೆ 2 ಈರುಳ್ಳಿನ ತೊಗೊಂಡು ಹುರ್ಕೊತಾ ಇದ್ದೀನಿ. ಎಲ್ಲಿ ತನಕ ಹುರಿಬೇಕು ಅಂದರೆ ಇದು ಗೋಲ್ಡನ್ ಬ್ರೌನ್ ಆಗಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಆದಾಗ ಇದ್ರದ್ದು ಟೇಸ್ಟ್ ಅಂದರೆ ಇದು ಕ್ಯಾರಮಲೈಸ್ ಆಗಿರೋಂಥ ಈರುಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕಬೇಡಿ ಬೆಳ್ಳುಳ್ಳಿನ, 4 ಎಸಳಿರಲಿ. ನೋಡಿ, ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಈ ಈರುಳ್ಳಿ. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೋಬೇಕು. ತೆಂಗಿನ ತುರಿ ಇಲ್ಲ ಅಂತಂದರೆ ನೀವು ಒಣ ಕೊಬ್ಬರಿನಾರು ಹಾಕ್ಕೊಬೋದು. ಅದ್ರದ್ದು ಸಹ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಸಿ ತೆಂಗಿನ ತುರಿ ಹಾಕ್ಕೊಂಡ ಮೇಲೆ ಆ ತೆಂಗಿನ ತುರಿದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು. ಹುರಿಬೇಕಾದ್ರೆ ಇದು ಸ್ವಲ್ಪ ಬಾಣಲೆ ಕಚ್ಕೊಳ್ಳುತ್ತೆ, ಹಾಗಾಗಿ ನೋಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು. ಅದ್ರದ್ದು ಒಂದು ಒಳ್ಳೆ ಘಮ ಬರುತ್ತೆ ತೆಂಗಿನಕಾಯಿದು, ಅಲ್ಲಿ ತನಕ ಹುರ್ಕೋಬೇಕು. ನಂತರ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ತಂದಾಗ ಅದ್ರ ದಂಟು ಇರುತ್ತಲ್ಲ, ಆ ದಂಟು ಸ್ವಲ್ಪ ಜೊತೆಗೆ ಕೊತ್ತಂಬರಿ ಸೊಪ್ಪು 2 ಸೇರಿಸ್ಬಿಟ್ಟು ಹಾಕ್ಕೊಳ್ಳಿ. ಇದು ಹಾಕಿದ್ಮೇಲೆ ತುಂಬ ಹೊತ್ತು ಹುರಿಯೋದೇನು ಬೇಡ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ನಂತರ ಇದನ್ನು ನೀರು ಹಾಕ್ತಿದ್ದ ಹಾಗೇ ಮಿಕ್ಸಿನಲ್ಲಿ ರುಬ್ಕೊಳ್ಳಿ. ಈ ಥರ ತರಿಯಾಗಿ ಬರಬೇಕು. ಹಾಗೆಯೇ ನಾನಿಲ್ಲಿ ಚಪಾತಿ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ, ತೆಳ್ಳಗೆ ಕಲಿಸ್ಬೇಡಿ, ಸ್ವಲ್ಪ ಟೈಟಾಗಿರಲಿ ಅದು ಚಪಾತಿ ಹಿಟ್ಟು. ಈಗ ಎಲ್ಲ ಮಸಾಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲೊಂದು ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ನಂತರ ಹಿಂಗು, ಆಮೇಲೆ ಅಜ್ಜಿದೇನು ಮಸಾಲೆ ಹೇಳಿದ್ನಲ್ಲ ಅದು. ಆದರೆ ಅದು ಮಸಾಲೆನ ಬೇಯಿಸೋದೇನು ಬೇಡ, ಯಾಕೆಂದರೆ ಆಲ್ರೆಡಿ ಅದು ಹುರಿದಾಗಿದೆ. ಹಾಗಾಗಿ ಇಲ್ಲಿ ಜಸ್ಟು ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ತುಂಬ ಹೊತ್ತೆಲ್ಲ ಹುರಿಲಿಕ್ಕೆ ಹೋಗಬೇಡಿ. ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಾದಮೇಲೆ ಅಚ್ಕಾರದ ಪುಡಿ ಹಾಕಿ. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ, ಅದ್ರದ್ದು ಒಳ್ಳೆ ಘಮ ಬರುತ್ತೆ. ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ಒಂಚೂರು ಕೈ ಆಡಿಸಿ ಎಣ್ಣೆಯಲ್ಲಿ. ನಂತರ ಹಸಿ ಬಟಾಣಿ ಏನು ತೊಗೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ ಹಾಗೆ ಮಾಡಿ. ನಂತರ ಸಾಕಷ್ಟು ನೀರು ಹಾಕ್ಬಿಟ್ಟು ಈಗ ಆ ಬಟಾಣಿ ಬೇಯೋ ತನಕ ಬಿಡಿ. ಇಲ್ಲಿ ನಾನು ಸುಮಾರು ಒಂದು 4 ಕಪ್ಪಷ್ಟು ನೀರು ಹಾಕಿದ್ದೀನಿ. ಈಗ ಇದು ಬಟಾಣಿ ಚೆನ್ನಾಗಿ ಬೇಯಬೇಕು. ನೋಡಿ, ಇಲ್ಲಿ ಬಟಾಣಿ ಆದಷ್ಟು ಬೆಂದಿದೆ. ಇವಾಗ ಸುಮಾರು 3/4% ಬೆಂದಿದೆ. ಈಗ ಇದಕ್ಕೆ ನಾವೇನು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಗೊಟಾಯಿಸ್ಬಿಟ್ಟು ಹಾಕಬೇಕು. ಬೇಳೆ ಥರ ಇರಬಾರ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆಯೇ ಅರಿಶಿಣ ಪುಡಿ ಒಂದು ಸ್ವಲ್ಪ. ಗರಂ ಮಸಾಲೆನೆಲ್ಲ ಈಗಲೇ ಹಾಕೋದಕ್ಕೆ ಹೋಗಬೇಡಿ, ನಾನು ಹೇಳ್ತೀನಿ ಯಾವಾಗ ಹಾಕೋದು ಅಂತ. ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಎತ್ತಿಟ್ಕೊಳ್ಳಿ.
ಈಗ ನೋಡಿ ಚಪಾತಿ ಹಿಟ್ಟು ಸ್ವಲ್ಪ ದೊಡ್ಡದೇ ತಗೊಳ್ಳಿ. ಇಲ್ಲಿ ನಾನು ಸುಮಾರು 2 ಚಪಾತಿ ಸೇರಿಸಿ 1 ಚಪಾತಿ ಥರ ಮಾಡ್ತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ತೆಳ್ಳಗೆ ಇದನ್ನ ಉಜ್ಕೋಬೇಕು. ಅಂದರೆ ನೀವು ಜಾಸ್ತಿ ಹಿಟ್ಟಾಕಿ ಇದನ್ನು ಒತ್ತಬೇಕಾಗತ್ತೆ. ನಾವು ಚಪಾತಿ ಒತ್ತುತ್ತೀವಲ್ಲ ಆ ರೀತಿ ನಾವು ಹಿಟ್ಟೇ ಇಲ್ದಿರೋ ರೀತಿ ಒತ್ತೋದು ಬೇಡ. ಹಿಟ್ಟು ಇರಲಿ ಅದ್ರ ಮೇಲೆ, ಅವಾಗ ಅಂಟಲ್ಲ ಒಂದಕ್ಕೊಂದು. ಈಗ ಇದನ್ನ ಡೈಮಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ. ಈಗ ಇದನ್ನೆಲ್ಲ ಸುಮಾರು ನಾನು 4 ಚಪಾತಿ ದೊಡ್ಡ ಚಪಾತಿ ಥರ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಬೇರೆ ಬೇರೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿ ಆಲ್ಮೋಸ್ಟ್ ಆಗಿದೆ ನಮ್ಮದು ಅಂದರೆ ಕರಿ ರೆಡಿ ಆಗಿದೆ. ಈಗ ಇದಕ್ಕೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಒಂದು ಅರ್ಧ ಪಾತ್ರೆಯಷ್ಟು ನೀರು ಬಿಸಿ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ನೀವು ಬೇಯಿಸ್ತಾ ಇರ್ಬೇಕಾದ್ರೆ ನಿಮಗೆ ನೀರು ಕಡಿಮೆ ಆಯಿತು ಅಂದಾಗ ತಣ್ಣೀರು ಹಾಕ್ಲಿಕ್ಕೆ ಹೋಗಬೇಡಿ. ನೀರು ಬಿಸಿ ಇಟ್ಕೊಂಡಿದ್ದು ಆಮೇಲೆ ಆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಬೇಕು. ಈಗ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಆದಷ್ಟು ಒಂದೊಂದೇ ಹಾಕಲಿಕ್ಕೆ ಟ್ರೈ ಮಾಡಿ. ಎರಡೆರಡು ಒಟ್ಟೊಟ್ಟಿಗೆ ಸೇರಿ ಹಾಕಬೇಡಿ. ಆವಾಗ ಏನಾಗುತ್ತೆ, ಅದು ಮುದ್ದೆ ಥರ ಆಗಿಬಿಡುತ್ತೆ. ಅಂದರೆ ಒಂದಕ್ಕೊಂದು ಕಂಟ್ಕೊಳ್ಳುತ್ತೆ. ಆಮೇಲೆ ಎಲ್ಲನೂ ಒಟ್ಟಿಗೆ ಹಾಕಬಾರ್ದು. ಒಂದು ಪ್ಲೇಟ್ ಹಾಕಿ ಒಂದು 30 ಸೆಕೆಂಡ್ಸ್ ಬಿಟ್ಟು ಇನ್ನೊಂದು ಪ್ಲೇಟ್ ಆ ರೀತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ, ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ನಾನಿಲ್ಲಿ ಚಪಾತಿ ಹಿಟ್ಟನ್ನ ಈಗ ನೀವು ಒಬ್ಬರು 3 ಚಪಾತಿ ತಿಂತಾರೆ ಅಂದರೆ 2 ಚಪಾತಿಯಷ್ಟು ಹಿಟ್ಟು ತೊಗೊಂಡ್ರೆ ಸಾಕು. ಏಕೆಂತಂದರೆ ಇಲ್ಲಿ ಬಾಕಿ ಎಲ್ಲ ಕರ್ರಿ ಎಲ್ಲ ಸೇರಿಸಿ ಅವರಿಗೆ ಅಷ್ಟೇ ಹೆವಿ ಆಗಿಬಿಡುತ್ತೆ. ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ನಾನು ಆ ಚಪಾತಿ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. 30 ಸೆಕೆಂಡ್ಸ್ ಗ್ಯಾಪ್ ಕೊಟ್ಟರೆ ಸಾಕು. ಆಲ್ಮೋಸ್ಟ್ ಎಲ್ಲನೂ ಹಾಕಿದ್ದೀನಿ. ಈಗ ಇದನ್ನು ಬೇಯಲಿಕ್ಕೆ ಬಿಡೋಣ. ಚೆನ್ನಾಗಿ ಬೇಯಬೇಕಿದು. ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ. ಕಂಪ್ಲೀಟಾಗಿ ಬೆಂದ ಆದಮೇಲೆ ಇದನ್ನು ಪ್ಲೇಟಿಂಗ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ. ಇದನ್ನು ಪ್ಲೇಟಿಂಗ್ ಮಾಡೋ ಟೈಮಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಹಾಗೆ ಕೊತ್ತಂಬರಿ ಸೊಪ್ಪು ನಾವೇನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನೊಂದು ಸ್ವಲ್ಪ ಉದುರಿಸ್ಬಿಟ್ಟು ತಿನ್ಲಿಕ್ಕೆ ಕೊಡಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ತುಂಬ ಇಷ್ಟ ಮಾಡಿ ತಿಂತಾರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.